ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನಾವ್ ಅಂತ ಹೇಳಿ ಕಾಂಗ್ರೆಸ್ನ ಹಲವು ನಾಯಕರುಗಳೇ ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ ಸರ್. ನಿಮ್ಗೆ ಅನ್ಸುತ್ತೆ ಸರ್, ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿ ಇದೆಯಾ ಸರ್? ನೋಡಿ, ನಾನು ಇಷ್ಟು ಮಾತ್ರ ಹೇಳ್ತೇನೆ. ಒಬ್ಬ ಕಾಂಗ್ರೆಸ್ಸಿನ ರಾಜ್ಯ ಉಪಾಧ್ಯಕ್ಷನಾಗಿ ಕಾಂಗ್ರೆಸ್ಸು ಒಂದು ಕುಟುಂಬ. ಕಾಂಗ್ರೆಸ್ಸಿನ ಕುಟುಂಬದಲ್ಲಿ ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳಿರ್ಬೋದು, ಇಲ್ಲ ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ಯಾವ ನಮ್ಮ ಹೈಕಮಾಂಡ್ ಇದೆ, ನಮ್ಮ ಪಕ್ಷದ ನಾಯಕತ್ವ ಇದೆ. ಸೊ ಇವತ್ತು ರಾಜ್ಯದಲ್ಲಿ ಇರುವಂಥ ವಿದ್ಯಮಾನಗಳನ್ನು ನಮ್ಮ ಹೈಕಮಾಂಡ್ ಗಮನಿಸುತ್ತೆ. ಈ ಸಣ್ಣ ಪುಟ್ಟ ಏನಾದರೂ ಸಹ ವ್ಯತ್ಯಾಸಗಳಿರೋವಂಥದ್ದನ್ನು ಹೈಕಮಾಂಡ್ ಇತ್ಯರ್ಥ ಮಾಡುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಅಂದರೆ ವ್ಯತ್ಯಾಸ ಇದೆ ಸರ್. ಸಣ್ಣ ಡೆಮೋಕ್ರಸಿ ಅಂತಂದರೆ ಯಾವುದೇ ಡೆಮೋಕ್ರಾಟಿಕ್ ಪಾರ್ಟಿನಲ್ಲಿ ಇಂಟರ್ನಲ್ ಡೆಮೋಕ್ರಸಿ ಇರಬೇಕು. ಇಂಟರ್ನಲ್ ಡೆಮೋಕ್ರಸಿ ಇದೆ, ಆಂತರಿಕ ಪ್ರಜಾಪ್ರಭುತ್ವ ಇದೆ ಅಂದಾಗ ಸೊ ಸಣ್ಣ ಪುಟ್ಟ ಡಿಫರೆನ್ಸಸ್ ಇರ್ತವೆ. ಸರ್ವಾಧಿಕಾರಿ ಪ್ರವೃತ್ತಿ ಇದೆಯಲ್ಲ, ಈಗ ಮೋದಿ ಸರ್ವಾಧಿಕಾರಿ ಪ್ರವೃತ್ತಿ, ಆ ಪಾರ್ಟಿನಲ್ಲಿ ಇಂಟರ್ನಲ್ ಡೆಮೋಕ್ರಸಿ ಇಲ್ಲಕ್ಕೆ ಸಾಧ್ಯನೇ ಇಲ್ಲ. ಆದರೆ ಕಾಂಗ್ರೆಸ್ಸು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು, ಸಂವಿಧಾನವನ್ನು, ಸ್ವಾತಂತ್ರ್ಯವನ್ನು ಈ ದೇಶಕ್ಕೆ ತಂದುಕೊಟ್ಟಂಥ ಪಕ್ಷ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ನಾನೊಬ್ಬ ಪಕ್ಷದ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಬೇರೆಯವ್ರ ಹಾಗೆ ಲಘುವಾಗಿ ಮಾತನಾಡೋನಲ್ಲ. ಸೊ ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದಾವೆ, ಡಿಫರೆನ್ಸಸ್ ಇದ್ದಾವೆ, ಅದನ್ನು ಹೈಕಮಾಂಡ್ ಇವತ್ತು ಗಮನಿಸುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಏನಾದರೂ ವ್ಯತ್ಯಾಸಗಳಿದ್ದರೆ ಅದನ್ನು ಕೂಡಲೇ ಇಂಟರ್ವ್ಯೂನ್ ಆಗಿ ಹೈಕಮಾಂಡು ಅದಕ್ಕೆ ಪರಿಹಾರವನ್ನು ರೂಪಿಸುವಂಥ ಕೆಲಸ ಮಾಡಿ ರಾಜ್ಯದ ಅಭಿವೃದ್ಧಿ ಆಗಬೇಕು, ಪಕ್ಷ ಉಳಿಬೇಕು, ಮತ್ತೆ ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಮತ್ತೆ ಅಧಿಕಾರಕ್ಕೆ ಈ ರಾಜ್ಯದ ಜನ ತರುವಂಥ ಎಲ್ಲ ಅವಕಾಶಗಳಿದ್ದಾವೆ, ಅದನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸ. ನಿಮಗೆ ಯಾಕೆ ಪ್ರಶ್ನೆ ಅಂತಂದ್ರೆ ಸರ್, ನೀವು ಕಾಂಗ್ರೆಸ್ನ ಮೂಲ ಕಾಂಗ್ರೆಸ್ಸಿಗರು ಸರ್, ಸಾಕಷ್ಟು ಕಾಂಗ್ರೆಸ್ನ ಕಟ್ಟಿ ಬೆಳೆಸಲಿಕ್ಕೆ ಸಾಕಷ್ಟು ಶ್ರಮ ಪಟ್ಟಿದ್ದೀರಿ. ಆದರೆ ತನ್ವೀರ್ ಸೇಠ್ ಅವರು ಕೂಡ ಅದೇ ಹಾದಿಯಲ್ಲಿದ್ದಾರೆ, ಅವರ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ನಿನ್ನೆ ಬಾಲಕೃಷ್ಣ ಅವರು ಕೂಡ ಬೇಜಾರು ವ್ಯಕ್ತಪಡಿಸಿದ್ದಾರೆ. ಇದೇ ತರ ಆದ್ರೆ ಕಾಂಗ್ರೆಸ್ ನೋಡಿ, ನಾನು ನಿಮ್ಗೊಂದೇ ಹೇಳ್ತೇನೆ. ನಾನು ವಿರೋಧ ಪಕ್ಷದ ನಾಯಕನಿದ್ದಾಗ ಈ ರಾಜ್ಯದಲ್ಲಿ ಅವತ್ತೇನು ಬಳ್ಳಾರಿಯ ರಿಪಬ್ಲಿಕ್ ಇತ್ತು, 1,00,000 ಕೋಟಿ ಸಂಪತ್ತನ್ನು ಲೂಟಿ ಆಗಿತ್ತಲ್ಲ ಬಳ್ಳಾರಿ ಇನ್ನಿತರ ಭಾಗಗಳಲ್ಲಿ. ಅದರ ವಿರುದ್ಧ ವಿರೋಧ ಪಕ್ಷದ ನಾಯಕನಾಗಿ ಮತ್ತು ಒಂದು ವರದಿಯನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ ಅಧಿಕಾರಕ್ಕೆ ಬಂದಂಥದ್ದು. ಹಾಗಾಗಿ ನಾನು ಇವತ್ತು ಹೇಳ್ತೇನೆ, ಪಕ್ಷ ಸಣ್ಣ ಪುಟ್ಟ ಡಿಫರೆನ್ಸಸ್ ಇದ್ದಾವೆ, ನಾನು ಇಲ್ಲವೇ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗುತ್ತೇನೆ. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಹಜ. ಸೊ ಇದನ್ನು ಯಾಕಂದರೆ ಪಕ್ಷ ಅಂತಿಮವಾಗಿ ಉಳಿದಾಗ ಮಾತ್ರ ಈ ದೇಶದಲ್ಲಿ ಕಾಂಗ್ರೆಸ್ ಉಳಿದಾಗ ಮಾತ್ರ ಸಂವಿಧಾನ ಉಳಿಯಲಿಕ್ಕೆ ಸಾಧ್ಯ, ಈ ದೇಶದಲ್ಲಿ ಪ್ರಜಾತಂತ್ರ ಉಳಿಯಲಿಕ್ಕೆ ಸಾಧ್ಯ, ಈ ದೇಶದಲ್ಲಿ ಸಾಮರಸ್ಯ ಉಳಿಯಲಿಕ್ಕೆ ಸಾಧ್ಯ, ಈ ದೇಶದಲ್ಲಿ ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್ ಉಳಿಯಲಿಕ್ಕೆ ಸಾಧ್ಯ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದರೆ. ಸೊ ಹಾಗಾಗಿ ನಾನು ವಿನಂತಿ ಮಾಡ್ತೇನೆ, ಏನೇ ಡಿಫರೆನ್ಸಸ್ ಇದ್ದರೂ ನಮ್ಮ ನಾಯಕರುಗಳು ಸಾರ್ವಜನಿಕವಾಗಿ ವ್ಯಕ್ತಪಡಿಸೋದಕ್ಕೆ ಬದಲು ಹೈಕಮಾಂಡ್ ಜೊತೆಯಲ್ಲಿ, ರಾಜ್ಯದ ನಾಯಕತ್ವದ ಜೊತೆಯಲ್ಲಿ ವ್ಯಕ್ತಪಡಿಸಬೇಕೇ ಹೊರತು ಅಂತಿಮವಾಗಿ ಹೈಕಮಾಂಡ್ ಮತ್ತು ನಾಯಕತ್ವ ಏನಾದರೂ ಸಣ್ಣ ಪುಟ್ಟ ಡಿಫರೆನ್ಸಸ್ಸನ್ನು ಸಾರ್ಟ್ ಔಟ್ ಮಾಡಿ ಜನ ಮೆಚ್ಚುವಂಥ ಸರ್ಕಾರ ಮತ್ತು ಪಕ್ಷ ಕಟ್ಟುವಂಥ ಕೆಲಸ ಮಾಡಬೇಕು ಅಂತೇಳಿ ಆಗ್ರಹ. ಈಗ ಅಧಿಕಾರ ಹಂಚಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಈಗ DK ಶಿವಕುಮಾರ್ ಅವ್ರಿಗೆ CM ಹುದ್ದೆ ಕೊಡೋ ವಿಚಾರಕ್ಕೆ ನಾನು ಸ್ಪಷ್ಟಪಡಿಸ್ತೇನೆ. ನಾನು ಒಬ್ಬ ಸಣ್ಣ ಸಾಮಾನ್ಯ, ಆಫ್ಕೋರ್ಸ್ ಪಕ್ಷದ ಪದಾಧಿಕಾರಿ ಇದ್ದೇನೆ, ಮಾಜಿ ವಿರೋಧ ಪಕ್ಷದ ನಾಯಕ, ಮಾಜಿ ಸಂಸತ್ ಸದಸ್ಯನಿದ್ರೂ ಸಹ ಈ ಅಧಿಕಾರ ಕೊಡೋದಾಗಲಿ ತಗೊಳ್ಳೋದಾಗಲಿ ಇದು ನನ್ನ ಕೈಲಿಲ್ಲ, ನಮ್ಮಂಥವ್ರ ಕೈಲಿಲ್ಲ. ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ಮಾತುಕತೆ ಆಗಿದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ನಾನು ನಿಮ್ಮ ಮೂಲಕನೂ ಸಹ ನಾನೀಗ ಯಾರಿಗೇನು ಹೇಳ್ಬೋದು ಈಗಾಗಲೇ ಹೇಳಿದ್ದೇನೆ, ಈಗಲೂ ನಿಮ್ಮ ಮೂಲಕ ಹೇಳ್ತೇನೆ, ದಯಮಾಡಿ ಪಕ್ಷವನ್ನು ಸದೃಢವಾಗಿ ಸರ್ಕಾರ ಮತ್ತು ಪಕ್ಷ ಉಳಿಸುವಂಥ ದೃಷ್ಟಿಯಿಂದ ಹೈಕಮಾಂಡ್ ಕೂಡಲೇ ಕ್ರಮ ಜರುಗಿಸಲಿ ಅಂತೇಳಿ ಅವರಲ್ಲಿ ವಿನಂತಿ. ನನಗೆ ತನ್ವೀರ್ ಸೇಠು ಕಾರ್ಯಾಧ್ಯಕ್ಷರು KPC, ಅವ್ರಿಗೆ ಏನು ಮಾಹಿತಿ ಇದ್ದು ಮಾತಾಡಿದಾರೋ ನನಗೆ ಗೊತ್ತಿಲ್ಲ. ಸೊ ನಾನು ಇಷ್ಟೇ ಹೇಳ್ತೇನೆ, ಪಕ್ಷ ಉಳಿಬೇಕು, ಸರ್ಕಾರ ಉಳಿಬೇಕು. ಸೊ ಈ ಪಕ್ಷ ಸರ್ಕಾರ ಉಳಿಯುವಂಥ ದೃಷ್ಟಿಯಿಂದ ಬಹುಶಃ ಹೈಕಮಾಂಡ್ ಇದನ್ನೆಲ್ಲವನ್ನೂ ಸಹ ಗಮನಿಸ್ತಾ ಇದೆ.
ಏನೂ ತಗೊಳ್ತಾ ಇಲ್ಲ ಅಂತ ನನಗೆ ಅನಿಸೋದಿಲ್ಲ. ಸಮಯ ಬಂದಾಗ ಸೂಕ್ತ ಸಮಯದಲ್ಲಿ ಬಹುಶಃ ಅದನ್ನು ಅವ್ರು ಗಮನಿಸ್ತಾರೆ, ವಿಳಂಬ ಆಗಿದೆಯೋ ಇಲ್ವೋ ಅನ್ನೋದು ಹೈಕಮಾಂಡ್. ನಿಮ್ಮ ಪ್ರಕಾರ ಸರ್ ಸಿಎಂ ಹಂಚಿಕೆ ಆಗಬೇಕಾ ಅಥವಾ ಹೇಗೆ? ನೋಡಿ, ನನಗೇನೂ ಗೊತ್ತಿಲ್ಲ. ಯಾಕೆಂದರೆ ಹೈಕಮಾಂಡ್ ಮತ್ತು CM DCM ಮತ್ತು ಇವರುಗಳ ಮಧ್ಯೆ ಏನು ಮಾತುಕತೆ ನಡೆದಿದೆ ಅನ್ನೋದು ನಡೆದಿದೆ ಅನ್ನೋಂಥದ್ದು ನನಗೆ ಗೊತ್ತಿಲ್ಲ, ಅದಲ್ಲ. ಸೊ ಹಾಗಾಗಿ ಈ ಹಂತದಲ್ಲಿ ನಾನೇನಾದರೂ ಅದರ ಬಗ್ಗೆ ಹೇಳಿದ್ರೆ ಮತ್ತೊಂದು ಒಡಕು ಧ್ವನಿಯನ್ನು ನಾನು ಅಲ್ಲಿ ಸೇರಿಸ್ದಂಗೆ ಆಗುತ್ತೆ. ಈಗ ಪ್ರಶ್ನೆ ಅಂದ್ರೆ ಎಲ್ಲರೂ ಹೇಳ್ತಾರೆ ಸರ್, ಕಾಂಗ್ರೆಸ್ನಲ್ಲಿ DK ಬಣ, ಸಿದ್ದರಾಮಯ್ಯ ಬಣ ಅಂತ ಅಂತಾರೆ. ನಿಮ್ದು ಯಾವ ಬಣ? ನೋಡಿಯಪ್ಪ, ಕಾಂಗ್ರೆಸ್ ಬಣ ಇರೋದು ಒಂದೇ ಬಣ, ಕಾಂಗ್ರೆಸ್ ಬಣ. ಸಿದ್ದರಾಮಯ್ಯ ನನ್ನ ಬಣ ಇದೆ ಅಂತ ಹೇಳಿದ್ದಾರಾ? DK ಶಿವಕುಮಾರ್ ನನ್ನ ಬಣ ಇದೆ ಅಂತ ಹೇಳಿದ್ದಾರಾ? ಎಲ್ಲರೂ ಹೇಳೋದು ಕಾಂಗ್ರೆಸ್ದು ಒಂದೇ ಬಣ, ಕಾಂಗ್ರೆಸ್ ಒಂದೇ ಕುಟುಂಬ. ಹಾಗಾಗಿ ಸಿದ್ದರಾಮಯ್ಯ, DK ಶಿವಕುಮಾರು, ಖರ್ಗೆ ಅವರು, ನಾನು ಎಲ್ಲರೂ ಸಹ, ತನ್ವೀರ್ ಸೇಠ್ ಎಲ್ಲರೂ ಸಹ ಕಾಂಗ್ರೆಸ್ಸಿನ ಕುಟುಂಬದ ಸದಸ್ಯರು. ಹಾಗಾಗಿ ಬಣಗಳಿಲ್ಲ. ಸೊ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದಾವೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಸಾರ್ಟ್ಔಟ್ ಮಾಡುವಂಥ ದೃಷ್ಟಿಯಿಂದ ಸೊ ಹೈಕಮಾಂಡು ಮತ್ತು ಪಕ್ಷದ ನಾಯಕತ್ವ ಅದರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತೀವಿ. ರಾಜಸ್ಥಾನ ಎಲ್ಲ ಏನಾಗಿದೆ ನೋಡಿದ್ದೀರಾ? ಅಲ್ಲಿ ಎಲೆಕ್ಷನ್ ಹೋದಾಗ ಏನಾಯ್ತು, ಮುಂದೆ ಇಲ್ಲಿ ಆ ಥರ ಆಗ್ಬಿಟ್ರೆ ಏನು? ನೋಡಿಯಪ್ಪ, ಅಂತಿಮವಾಗಿ ಯಾವುದೇ ಪಕ್ಷವನ್ನು ಪಕ್ಷದ ಸಿದ್ಧಾಂತ, ಪಕ್ಷದ ಕಾರ್ಯಕ್ರಮ, ಪಕ್ಷದ ಕಲೆಕ್ಟಿವ್ ಲೀಡರ್ಶಿಪ್ ನ್ಯಾಷನಲ್ ಲೆವೆಲ್ ಆ್ಯಂಡ್ ಸ್ಟೇಟ್ ಲೆವೆಲನ್ನು ನೋಡಿ ಮತದಾರರು ಓಟ್ ಕೊಡುವಂಥದ್ದು ನನಗೆ ವಿಶ್ವಾಸ ಇದೆ. ಸೊ ರಾಜ್ಯದಲ್ಲಿ ಒಂದು ಕಡೆ 5 ಗ್ಯಾರಂಟೀಸು ಮತ್ತು ಜನಪರವಾದಂಥ ಕಾಳಜಿ ಇರತಕ್ಕಂಥ ನಮ್ಮ ಪಕ್ಷಕ್ಕೆ ಬರುವ ಚುನಾವಣೆಯಲ್ಲೂ ಸಹ ರಾಜ್ಯದ ಜನ ಆಶೀರ್ವಾದ ಮಾಡ್ತಾರೆ, ಅಧಿಕಾರಕ್ಕೆ ತರ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಗ್ಯಾರಂಟಿ ಮಧ್ಯೆ ಬೇರೆ ಅಭಿವೃದ್ಧಿ ಕಾರ್ಯಗಳು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.